ವಿಜಯಪುರ ನಗರದ ಹೊರಭಾಗದ ಹಿಟ್ಟನಹಳ್ಳಿ ಬಡಾವಣೆಯಲ್ಲಿ ಕಳೆದ 2 ದಿನಗಳಲ್ಲಿ ಸುಮಾರು 8 ಸರಣಿ ಕಳ್ಳತನಗಳು ನಡೆದಿವೆ. ವಿಪರೀತ ಚಳಿಯಿಂದಾಗಿ ಕಳ್ಳರು ಮಂಕಿ ಕ್ಯಾಪ್ ಮತ್ತು ಜಾಕೆಟ್ ಧರಿಸಿ ಬರುವುದರಿಂದ ಅವರನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದಾಗಿ ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ವಿಜಯಪುರದಲ್ಲಿ ಬುಧವಾರ ಕದಂಬ ಸೇನೆ ಜಿಲ್ಲಾಧ್ಯಕ್ಷ ವಿನಾಯಕ ಸಂಡೂರು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದಾರೆ. ಬಿಜಾಪುರ ಬಿಸಿಲು ನಾಡು. ಈ ಬಿಸಿಲು ನಾಡಿಗೆ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿ ಚಳಿಗಾಲ ಅತಿಯಾಗಿ ಬರಲಾಗುತ್ತೈತಿ. ಈಗ ಏನಪ್ಪ ಅಂತಂದ್ರೆ 15 ಸೆಲ್ಸಿಯಸ್ ಡಿಗ್ರಿಗೆ ಇಳಿದ. ಇನ್ನೂ ಇದು ಪ್ರಾರಂಭದ ಹಂತ. ಈಗೇ ಇಷ್ಟದಂತ ಮುಂದೂ ಹೆಚ್ಚಾಗ್ಬೋದು. ಇದನ್ನೇ ಕೆಲವರು ಕಳ್ಳಕಾಕರು ಏನು ಮಾಡ್ಲಿಕ್ಕತ್ತಾರೆ ಅಂತಂದ್ರೆ ಇದನ್ನೇ ಚಳಿಯನ್ನೇ ಉಪಯೋಗಿಸ್ಕೊಂಡು ತಮ್ಮ ಲಾಭ ಮಾಡ್ಕೊಳಕತ್ತಾರೆ. ಅಂದರೆ ಯಾವುದಾದ್ರು ಮನೆಗೆ ಹೋಗೋದು, ಯಾವುದಾದ್ರು ನೋಡೋದು, ಅಗದಿ ಏನು ಜನಸಾಮಾನ್ಯರಿರುತ್ತೆ ಜಾಕೆಟ್ ಗಿಕೆಟ್ ಎಲ್ಲ ಹಾಕ್ಕೊಂಡು ಅಗದಿ ಕ್ಯಾಪ್ ಗೀಪ್ ಹಾಕ್ಕೊಂಡು ಗುರುತು ಸಿಗ್ಲಾರ್ದವ್ರಿಗತ್ಲಿ ಅವರು ಮನೆಗಳನ್ನು ಹುಡುಕಾಡಿ ಆಮೇಲೆ ಹಿಂದಾಡಿಸಿ ಸಾಯಂಕಾಲ 7 ಆಯ್ತು ಅಂತಂದ್ರೆ ಬೆಳಗ್ಗೆ 7 ತನಕನೂ ಚಳಿ ಇರೋದ್ರಿಂದ ಅವರಿಗೆ ಇದು ಒಂದು ಲಾಭದಾಯಕ ಇದು ಆಗಿಬಿಟ್ಟದ. ಯಾವ್ಯಾವ ಮನೆಗೆ ಹೋಗೋದು ಅಗದಿ ಆರಾಮ್ ಸೀರಾಗಿ ಕಳ್ಳತನ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ಲತ್ತೈತಿ. ಅದರಂತೆ ಈಗಾಗಲೇ ನಮ್ಮ ಬಿಜಾಪುರದ ಸಮೀಪದ ಹಳ್ಳಿ ಹಿಟ್ನಳ್ಳಿ ಒಳಗೆ 7-8 ಸರಣಿ ಕಳ್ಳತನ ಆಗ್ಯಾವ. ಇದನ್ನೆಲ್ಲ ನೋಡಿದ್ರೆ ಈ ಚಳಿಯನ್ನೇ ಉಪಯೋಗಿಸಿ ಏನು ಕಳ್ಳತನ ಮಾಡ್ತಾ ಇದ್ದಾರಲ್ಲ ಇವ್ರ ಮೇಲೆ ನಮ್ಮ ಪೊಲೀಸರು ಅಗದಿ ಕಣ್ಣುಗಾವಲಿಟ್ಟು ಅವರನ್ನು ಹುಡುಕಿ ಅವ್ರು ಯಾರು ಏನು ಎಂಬುದನ್ನು ಹುಡುಕಾಡಿ ಅದನ್ನೇ ಜನಸಾಮಾನ್ಯರು ಅಥವಾ ಕಳ್ಳರು ಎಂಬುದನ್ನು ಪತ್ತೆ ಹಚ್ಚಿ ಈ ಕಳ್ಳತನ ಆಗ್ತಾ ಇರೋದನ್ನು ತಪ್ಪಿಸಿದರೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.